ಅದೊಂದು ಕಡೆ ಬೆಂಗಳೂರಿನಲ್ಲಿ ನಡೆದಿದ್ದ ಮಹಾಲಕ್ಷ್ಮಿ ಬರ್ಬರ ಹತ್ಯೆ ಪ್ರಕರಣ ಕುಟುಂಬಸ್ಥರಿಗೆ ಈ ಕ್ಷಣಕ್ಕೂ ಕೂಡ ಈ ಒಂದು ಬರ್ಬರವಾದ ಹತ್ಯೆಯಿಂದ ತಮ್ಮ ಮಗಳ ಪ್ರಾಣ ಹೋಯಿತು ಅನ್ನೋದನ್ನ ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಹಾಲಕ್ಷ್ಮಿ ಅವರ ತಮ್ಮನ ಕನಸಿನಲ್ಲಿ ಮಹಾಲಕ್ಷ್ಮಿ ಬರ್ತಿದ್ದಾರಂತೆ. ಸಹೋದರ ನರೇಶ್ ಕನಸಿನಲ್ಲಿ ಮಹಾಲಕ್ಷ್ಮಿ ಬಂದಿದ್ರಂತೆ. ಸತ್ತ ಮೇಲೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಾ ಇಲ್ಲ ಅಂತ ಹೇಳಿ ಅಕ್ಕನನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಸಹೋದರ. ಮಹಾಲಕ್ಷ್ಮಿ ಅಸ್ಥಿಯನ್ನ ಸಮುದ್ರಕ್ಕೆ ಬಿಡೋಕೆ ಚಿಂತನೆಯನ್ನ ನಡೆಸಿದ್ದಾರೆ. ರಾಮೇಶ್ವರಂಗೆ ತೆರಳಿ ಅಲ್ಲಿ ಅಸ್ಥಿಯನ್ನ ಬಿಡಲಿಕ್ಕೆ ಕುಟುಂಬಸ್ಥರು ಚಿಂತನೆಯನ್ನ ಮಾಡಿದ್ದಾರೆ. ಇನ್ನು ಪತ್ನಿಯ ಕೊನೆ ಕಾರ್ಯವನ್ನ ಮುಗಿಸ್ತಾ ಇದ್ದಾರೆ ಪತಿ ಹೇಮಂತ್. ಮಹಾಲಕ್ಷ್ಮಿ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಶೀಘ್ರದಲ್ಲಿ ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತೇವೆ ಅಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆ ನೀಡಿದ್ದಾರೆ. ಶೀಘ್ರದಲ್ಲೇ ಕೊಲೆ ಆರೋಪಿಯನ್ನ ಬಂಧಿಸುವ ಭರವಸೆಯನ್ನ ಹೊರಹಾಕಿದ್ದಾರೆ ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್. ವಯಾಲಿಕಾವಲ್ನಲ್ಲಿ ಆಗಿರ್ತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ. ಆತನನ್ನು ಪತ್ತೆ ಹಚ್ಚತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ. ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ. ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕೂಲಂಕುಷ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು. ವಯಾಲಿಕಾವಲ್ನಲ್ಲಿ ಆಗಿರ್ತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ನಡೆದ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತವಾಗಿ ಕೇಸನ್ನ ದಾಖಲಿಸಿಕೊಂಡಿದೆ ಮಹಿಳಾ ಆಯೋಗ. ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿದೆ ಮಹಿಳಾ ಆಯೋಗ. ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಮಹಿಳೆಯರ ಸುರಕ್ಷತೆ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ಹೇಳುವಂತಹ ಪ್ರಸಂಗಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದರಲ್ಲೂ ಈ ಪ್ರಕರಣ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿ ನಡೆದಿರುವ ಭೀಕರ ಹತ್ಯೆ ಪ್ರಕರಣ. ಇದನ್ನು ಸ್ವಯಂ ಪ್ರೇರಿತವಾಗಿ ಕೈಗೆತ್ತಿಕೊಂಡಿದೆ ರಾಷ್ಟ್ರೀಯ ಮಹಿಳಾ ಆಯೋಗ. ಐವತ್ತಕ್ಕೂ ಹೆಚ್ಚು ತುಂಡುಗಳಾಗಿ ಮಹಾಲಕ್ಷ್ಮಿ ದೇಹವನ್ನ ಕತ್ತರಿಸಲಾಗಿತ್ತು. ಅತ್ಯಂತ ಭೀಕರ ಅನಿಸುವ ರೀತಿಯಲ್ಲಿ ಕೊಲೆ ನಡೆದು ಹೋಗಿತ್ತು. ಈ ಪ್ರಕರಣದ ತನಿಖೆ ಆದಷ್ಟು ಬೇಗ ಹಾಗೆ ಪಾರದರ್ಶಕವಾಗಿ ನಡಿಬೇಕು ಅನ್ನೋ ಆಗ್ರಹ ಕುಟುಂಬಸ್ಥರಿಂದ ಸ್ಥಳೀಯರಿಂದ ಕೇಳೋಕೆ ಸಿಗ್ತಾ ಇದೆ. ಹಾಗೆ ಸರ್ಕಾರದ ಮೇಲೆ ಈ ತನಿಖೆಯ ಬಗ್ಗೆ ಮತ್ತಷ್ಟು ಒತ್ತಡವನ್ನ ಹೇರೋ ಭಾಗವಾಗಿ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡಿದೆ ರಾಷ್ಟ್ರೀಯ ಮಹಿಳಾ ಆಯೋಗ. ಇದರ ಜೊತೆಗೆ ಮಹಾಲಕ್ಷ್ಮಿ ಹತ್ಯೆ ಕೇಸ್ ಆರೋಪಿಗಳ ಪತ್ತೆಗೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆ ನೀಡಿದ್ದಾರೆ. ಪೊಲೀಸರು ಈ ಒಂದು ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸುತ್ತಿದ್ದಾರೆ. ಆರೋಪಿಯನ್ನು ಅತಿ ಶೀಘ್ರದಲ್ಲಿ ಬಂಧಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಆದರೆ ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಾನು ಯಾವುದನ್ನು ಕೂಡ ಈಗ ಹೇಳಕ್ಕೆ ಬರೋದಿಲ್ಲ. ಆದರೆ ಆದಷ್ಟು ಶೀಘ್ರವಾಗಿ ನಾವು ಅವ್ರನ್ನ ಹಿಡಿದಾಕ್ತೀವಿ. ಯಾರಿದ್ದಾರೆ ಒಬ್ಬರೋ ಇಬ್ಬರೋ ಗೊತ್ತಿಲ್ಲ, ಅದನ್ನು ಹಿಡಿದಾಕ್ತೀವಿ. ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಾನು ಯಾವುದನ್ನು ಕೂಡ ಈಗ ಹೇಳಕ್ಕೆ ಬರೋದಿಲ್ಲ. ಆದರೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಮದೇಶ. ಒಂದ್ ಕಡೆ ಗೃಹ ಸಚಿವರು ಹಾಗೆ ಸರ್ಕಾರ ಕೂಡ ಭರವಸೆ ಕೊಡ್ತಿದೆ ಆದಷ್ಟು ಬೇಗ ಆರೋಪಿಗಳ ಬಂಧನ ಆಗುತ್ತೆ ಅಂತ. ಇದ್ರ ನಡುವೆ ಮಹಿಳಾ ಆಯೋಗದಿಂದಲೂ ಕೂಡ ಸುಮೋಟೋ ಕೇಸ್ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಖಂಡಿತವಾಗ್ಲೂ ಕೂಡ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಇದು. ಈಗಾಗಲೇ ಆ ಒಂದು ಫ್ರಿಜ್ನಲ್ಲಿ ಮೃತದೇಹದ ಪೀಸ್ಗಳನ್ನು ಇಟ್ಟಿರೋದು ನೋಡಿಯೇ ಆ ಪೊಲೀಸರೇ ಶಾಕ್ ಆಗಿದ್ರು. ಸ್ವತಃ FSL ತಂಡವೇ ಈ ಒಂದು ಪ್ರಕರಣವನ್ನು ನೋಡಿ ಶಾಕ್ ಆಗಿತ್ತು. ಅಷ್ಟರ ಮಟ್ಟಿಗೆ ಬ್ರೂಟಲ್ ಆಗಿ ಒಂದು ಮರ್ಡರ್ ನಡೆದಿದೆ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಮತ್ತೊಂದು ಕಡೆ ಆ ಒಂದು ಹಂತಕನ ಪತ್ತೆಗೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಟೀಮ್ ಬೀಡ್ಬಿಟ್ಟಿದೆ. ಸುಮಾರು 5 ಟೀಮ್ಗಳು ಹಂತವಾಗಿ ಬೇರೆ ಬೇರೆ ಆಯಾಮದಲ್ಲಿ
ಈ ಒಂದು ಕೇಸನ್ನು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಬಗ್ಗೆ ಒಂದಷ್ಟು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ಸಸ್ಪೆಕ್ಟ್ ನಂಬರ್ ಏನಿದೆ ಆ ಒಂದು ನಂಬರ್ನ ಟ್ರ್ಯಾಕ್ ಮಾಡಿಕೊಂಡು ಆ ಒಂದು ನಂಬರ್ ಬಳಸಿರುವಂಥ ವ್ಯಕ್ತಿ ಈ ಒಂದು ಕೊಲೆ ಮಾಡಿರ್ಬೋದು ಅನ್ನೋಂಥ ಆಧಾರದ ಮೇಲೆ ಆತನನ್ನ ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಟೀಮ್ ಮಾಡ್ತಿದೆ. ಯಾಕಂದರೆ ಆ ಒಂದು ನಂಬರ್ ಈಕೆಯ ಮೊಬೈಲ್ಗೆ ಪದೇ ಪದೇ ಕರೆ ಮಾಡ್ತಿತ್ತು. ಆದರೆ ಕಳೆದ 20 ದಿನಗಳಿಂದ ಆ ಒಂದು ಮೊಬೈಲ್ ಆಫ್ ಆಗಿತ್ತು. ಆದರೆ ಯಾವಾಗ ಈ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತಲ್ಲ, ಅಂದರೆ ಮೊನ್ನೆ ಆ ಒಂದು ನಂಬರ್ ಆಕ್ಟಿವ್ ಆಗಿತ್ತು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ನಂಬರ್ನ ಟ್ರೇಸ್ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಕನ್ಫರ್ಮ್ ಆಗಿ ಆತನ ಗುರುತು ಪತ್ತೆ ಆಗಿದೆ. ಹೀಗಾಗಿ ಆತನ ಪಕ್ಕ ಹಿಡಿತೀವಿ, ಆದಷ್ಟು ಬೇಗ ಆತನ ಕರೆತಂದು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಗೃಹ ಸಚಿವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ಬ್ರೂಟಲ್ ಆಗಿರುವಂಥ ಒಂದು ಮರ್ಡರ್ ಕೇಸ್, ಅಂದರೆ ದೆಹಲಿಯಲ್ಲಿ ಒಂದೆರಡು ಪ್ರಕರಣಗಳು ದಾಖಲಾಗಿದ್ರು, ಅದಕ್ಕೂ ಮೀರಿದಂಥ ಬ್ರೂಟಲ್ ಆಗಿ ಒಂದು ಕೇಸ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿಯಲ್ಲಿ ಮಹಿಳಾ ಆಯೋಗ ಕೂಡ, ಕೇಂದ್ರ ಮಹಿಳಾ ಆಯೋಗ ಕೂಡ ಈ ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಈ ಒಂದು ಕೇಸ್ನ ತನಿಖೆ ಪರ್ಫೆಕ್ಟ್ ಆಗಿರಬೇಕು, ಯಾವ ಆಯಾಮದಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರಿಗೂ ಕೂಡ ಒಂದಷ್ಟು ಸೂಚನೆಗಳನ್ನು ನೀಡುವಂಥ ಕೆಲಸ ಕೂಡ ಮಾಡೋದಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆ ಕುಟುಂಬಸ್ಥರು ಕೂಡ ಮುಂದೆ ಆಗುವಂಥ ಕಾರ್ಯಕ್ರಮಗಳ ಬಗ್ಗೆ ಮುಂದಾಲೋಚನೆ ನಡೆಸಿದ್ದಾರೆ. ಅಂದರೆ ಆ ಕುಟುಂಬಸ್ಥರಿಗೆ ಆ ಮಹಿಳೆ ಇನ್ನೂ ಕೂಡ ಕಾಡ್ತಿದ್ದಾಳೆ ಅನ್ನೋಂಥ ವಿಚಾರವನ್ನು ರಿಪಬ್ಲಿಕ್ ಕನ್ನಡದ ಜೊತೆಗೆ ಅವರ ತಮ್ಮ ನರೇಶ್ ಕೂಡ ಹೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು. ಅದಾದ್ಮೇಲೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಯಾಕಂದರೆ ಅಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡಿರೋದ್ರಿಂದ ನಮ್ಮ ಕನಸಿನಲ್ಲಿ ಬರ್ತಿದ್ದಾಳೆ ಅಂತ ಕೂಡ ಆತನ ತಮ್ಮ ಹೇಳ್ಕೊತಿದ್ರು. ಸದ್ಯಕ್ಕೆ ಒಂದು ಕಡೆ ತನಿಖೆ ನಡೀತಿದೆ, ಮತ್ತೊಂದು ಕಡೆ ಆಕೆ ಅಸ್ಥಿಯನ್ನ ರಾಮೇಶ್ವರಂನಲ್ಲಿ ಬಿಡೋದಕ್ಕೆ ಕುಟುಂಬಸ್ಥರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಮಹದೇಶ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.